ಕೊಬ್ಬರಿ ಎಣ್ಣೆ ಒಳಗೆ ಈ ಒಂದು ಎರಡು ವಸ್ತುನ ಮಿಕ್ಸ್ ಮಾಡಿದ್ರೆ ಸಾಕು, ಜೀವನದಾಗ ನಿಮ್ಮ ಕೂದಲು ಉದುರೋತಿದ್ವು ಅನ್ನೋದನ್ನು ಮರೆತು ಹೋಗ್ತೀರಿ. ನೀವು ಜೀವನದಾಗ ನಿಮ್ಮ ಕೂದಲು ಉದುರೋದಿಲ್ಲ. ಅಷ್ಟೊಂದು ಒಳ್ಳೆ ಒಂದು ಹೋಮ್ ರೆಮಿಡಿ ರೀ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದ್ರಿ. ಸೊ ಈಗ ಎಲ್ಲಾದ್ರೂ ನಾವು ಹೊರಗಡೆ ಹೋದಾಗ ಈ ಥರ ಉದ್ದ ಕೂದಲ ನೋಡಿ ನಮಗೂ ಒಂದು ಆಸೆ ಆಗುತ್ತೆ. ನಮ್ಮ ಕೇಶರಾಶಿನೇ ಹೆಣ್ಮಕ್ಳಿಗೆ ಒಂದು ಆಭರಣ ರೀ. ನೀವು ಎಷ್ಟೋ ಲಕ್ಷ ಕೋಟಿ ಕೊಟ್ಟೆ ನೀವು ಆಭರಣ ಹಾಕ್ಕೊಂಡ್ರು ಈ ಕೇಶರಾಶಿ ಮುಂದೆ ಅವೆಲ್ಲ ಫೇಲ್ ರೀ. ಸೊ ಹಾಗಾಗಿ ಇವತ್ತಿನ ಒಂದು ಮನೆ ಮದ್ದು ಇಷ್ಟೊಂದು ಚಮತ್ಕಾರ ಅಂತ ಹೇಳ್ಬೋದು. ನಿಮ್ಮ ಕೂದಲಿಗೆ ಎಷ್ಟೋ ಉದುರ್ತಾ ಇರಲಿ, ಉದ್ದಿರ್ತಾವೆ, ದಪ್ಪ ಇರೋಂಗಿಲ್ಲ, ಆಮೇಲೆ ಪ್ಯಾಚಿ ಆಗಿರ್ತಾವೆ, ಅಲ್ಲೆಲ್ಲೇ ಕೂದಲು ಹೋಗ್ಬಿಟ್ಟಿರ್ತಾವೆ. ಸೊ ಅವಕ್ಕೆಲ್ಲ ಒಂದು ಹೇಳಿ ಮಾಡ್ಸಂತ ಒಳ್ಳೆ ಮನೆ ಮದ್ರಿ. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಸೊ ಸೂಪರ್ ಆಗಿರುವಂಥ ವಿಡಿಯೋ. ಇವತ್ತಿನ ಈ ವಿಡಿಯೋ ನಿಮಗೆ ಅಮೃತ ಇದ್ದಂಗೆ ರೀ. ನೀವು ಲಕ್ಷ ಖರ್ಚು ಮಾಡ್ತೀರಿ, 1000 ರೂಪಾಯಿ ಕೊಟ್ಟು ಸೀರಮ್ಮ ಅದು ಇದು ಏನೇನೆಲ್ಲ ಹಾಳು ಮೂಳು ಹಚ್ಕೊಂಡ್ಬಿಟ್ಟಿರ್ತೀವಿ. ಯಾಕಂದರೆ ಈಗ ಇರುವಂಥ ಲೈಫ್ ಸ್ಟೈಲ ಹಂಗದ ರೀ. ಸೊ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ಒಂದು ಸರಿ ನೋಡಿಬಿಡ್ರಿ ಸ್ಕಿಪ್ ಮಾಡ್ದಂಗೆ, ಅಂದ್ರೆ ಪೂರ ಚಲೋ ನೀವು ನೋಡ್ಕೊಂಡ್ಬಿಡ್ತೀರಿ. ಸೊ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಕರಿಬೇವು ತೊಗೊಂಡೀನಿ. ನಾನು ಎಲ್ಲ ವಿಡಿಯೋಸ್ ನಿಮ್ಗೆ ಗೊತ್ತಿರ್ತಾವೆ. 0 ರೂಪಾಯಿ ಖರ್ಚೊಳಗೆ ಮನೆಯೊಳಗಿರುವಂಥ ಕಿಚನ್ನಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಯೂಸ್ ಮಾಡಿ ಒಳ್ಳೆ ಹೋಮ್ ರೆಮಿಡಿನ ತೊಗೊಂಡು ಬರ್ತಿರ್ತೀನಿ. ಸೊ ಇಲ್ಲಿ ಪ್ರಕೃತಿ ಮಾತೆ ನಮಗೆ ಗಿಫ್ಟ್ ಅಂದರೆ ಫ್ರೀಯಾಗಿ ಕೊಟ್ಟಂಥ ವರಾರಿ ಕರಿಬೇವು. ಸೊ ಜಾಸ್ತಿ ಏನು ಹೇಳೋಂಗಿಲ್ಲ, ನಾನು ಹೋಗಿ ಗೂಗಲ್ನಾಗ ಸರ್ಚ್ ಮಾಡಿರಿ. ಇವ್ರ ಬಗ್ಗೆ ನಾನು ಹೇಳ್ಕೊತ ಕುಂತ್ರೆ ನಿಮಗೆ ವಿಡಿಯೋ ಭಾಳ ಲಾಂಗ್ ಆಗುತ್ತೆ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡೀನಿ. ಸೊ ಇಲ್ಲಿ ಕರಿಬೇವು ತೊಗೊಂಡೀನಿ. ಮೊದಲೇದಾಗಿ ಇದನ್ನು ನಾನು ತೊಳೆದು ಚಲೋ ಹೊತ್ನಂಗೆ ಒಣಗಿಸಿ ಇಟ್ಕೊಂಡಿರ್ತೀನಿ ರೀ, ನಾ ಅಡುಗೆಗೆಲ್ಲ ಯೂಸ್ ಮಾಡಲಿಕ್ಕೆ. ಸೊ ಅದನ್ನು ಇವತ್ತು ಇಲ್ಲಿ ಯೂಸ್ ಮಾಡಿ ಒಂದು ಕಬ್ಬಿಣದ ಕಡಾಯಿ ತೊಗೊಂಡೀನಿ. ಕಬ್ಬಿಣದ ಕಡಾಯಿನೇ ತೊಗೋರಿ. ಅದರೊಳಗೆ ಇರುವಂಥ ಲೋಹ ಅಂದ್ರೆ ಐರನ್ ನಮ್ಮ ಒಂದು ಸ್ಕ್ಯಾಲ್ಪಿಗೆ, ನಮ್ಮ ಒಂದು ಕೂದಲದ ರೂಟ್ಸ್ ಅಂತ ಹೇಳ್ತೀವಲ್ಲ, ಬುಡಕ್ಕೆ ಹೋಯ್ತಂತಂದ್ರೆ ನಮ್ಮ ಕೂದಲ ಉದುರೋದು ಜಲ್ದಿನ ನಿಲ್ಲುತ್ತೆ. ಇವಾಗ ಹೇಳ್ತಾರೆ ನೋಡ್ರಿ, ಏನಾದರೂ ನಮಗೆ ಅರ್ಶಕ್ತಿ ಆಗಿದ್ರದು ಐರನ್ ಕಡಿಮೆ ಆಗಿದೆ, ಬ್ಲಡ್ ಕಡಿಮೆ ಆಗಿದೆ, ಏನೇನೋ ಎಲ್ಲ ಹೇಳ್ತಾರೆ, ಹೌದಲ್ರಿ. ಸೊ ಆ ಎಲ್ಲ ಒಂದು ಬೆನಿಫಿಟ್ಸ್ನ ಇದರಿಂದ ನೀವು ತೊಗೊಳ್ಬಹುದ್ರಿ. ಸೊ ನಾ ಇಲ್ಲಿ ಕಬ್ಬಿಣದ ಕಡಾಯಿಯೊಳಗೆ ಕೊಬ್ಬರಿ ಎಣ್ಣೆ ತೊಗೊಂಡಿನಿ. ಸೊ ನಿಮ್ಗೆ ಯಾವ ಬ್ರ್ಯಾಂಡ್ ಅದ ಅದನ್ನು ತೊಗೊಳ್ರಿ. ಆದರೆ ಇಲ್ಲಿ ನಾವು ಮಿಲ್ ಒಳಗಿಂದ ಡೈರೆಕ್ಟಾಗಿ ತೊಗೊಂಡು ಬಂದಿರ್ತೀವಲ್ಲ, ಮನೆಗೆ ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಅದನ್ನು ಮಾತ್ರ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದ್ರಿ. ಇದನ್ನು ಒಲಿನ ಭಾಳ ಸಿಮ್ ಆಗಿ ಇಟ್ಕೋರಿ, ಅಂದ್ರೆ ಭಾಳ ಸ್ಲೋ ಇಟ್ಕೋರಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ ತೊಗೊಂಡಿನಿ. ಲವಂಗದ ಟೋನರ್ನ ಆಲ್ರೆಡಿ ಭಾಳ ಶೇರ್ ಮಾಡೀನಿ ಎಲ್ಲ ರೀತಿ. ಸೊ ಹೋಗಿ ನೋಡಿ, ಸಖತ್ತಾಗಿರುತ್ತೆ. ಲವಂಗ ಟೋನರ್ ನೀವು ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ಇದು ಒಂದು ಹೆಂಗಪ್ಪ ಅಂತಂದ್ರೆ ಇದು ಸೂಪರಾಗಿರೋಂಥ ಒಂದು ರಿಸಲ್ಟ್ ಕೊಡುತ್ತೆ ರೀ. ಇನ್ಸ್ಟೆಂಟಾಗಿ ಜಸ್ಟ್ ನೀವು ಯೂಸ್ ಮಾಡಿರಿ, ಇನ್ಸ್ಟೆಂಟಾಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಲ್ರೆಡಿ ನಾ ಟೋನರ್ನ ಶೇರ್ ಮಾಡೀನಿ, ಹೋಗಿ ನೋಡಿರಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪೆಪ್ಪರ್ ಕಾಳು ತೊಗೊಂಡಿನಿ, ಅಂದ್ರೆ ಕರಿಮೆಣಸಿನ ಕಾಳು. ಇದು ನಮ್ಮ ಹೇರ್ ಫಾಲಿಕಲ್ಸ್ ಅಂತ ಹೇಳ್ತೀವಲ್ಲ, ಅದನ್ನು ಹೆಲ್ದಿ ಆಗಿರ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಕೂದಲು ಉದುರು ಬೀಳುತ್ತಿರುತ್ತೆ. ಜಸ್ಟ್ ಅದನ್ನು ಬಿಚ್ಚಿದ್ರೆ ಸಾಕು, ನಮ್ಮ ಒಂದು ಜಡೆನ ಕೂದಲು ಉದುರು ಬೀಳುತ್ತಲ್ರಿ, ಕಟ್ಟಾಗಿ ಅದನ್ನು ತಡೆ ಹಿಡಿಯುತ್ತೆ. ಆಮೇಲೆ ಈ ಲವಂಗ ನಮ್ಮ ಕೂದಲಿಗೆ ಕಲರನ್ನು ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ಶೈನಿಂಗ್ ಕೊಡುತ್ತೆ ರೀ. ಆಮೇಲೆ ಕೂದಲು ಉದ್ರನ್ನು ಜಲ್ದಿನೇ ನಿಲ್ಲಿಸುತ್ತೆ. ನಾ ಎರಡೂ ಇದ್ರೊಳಗೆ ಹಾಕೊಂಡ್ರೆ ಚಲೋತ್ನಾಗ ಕೊಟ್ಕೊಂಡೆ ಅದನ್ನು ಇದಕ್ಕೆ ಈಗ ನಾವು ಕೊಬ್ಬರಿ ಎಣ್ಣೆ ಇಟ್ಟಿವಲ್ಲ, ಸೊ ಅದಕ್ಕೆ ಇಲ್ಲಿ ನಾನು ಸೇರಿಸ್ಕೊಳಿಕತ್ತೀನಿ ರೀ. ಸೊ ಇದನ್ನು ಸಿಮ್ ಇಟ್ಕೋರಿ. ನಾನು ಮೊದಲೇ ಹೇಳಿಕತ್ತೀನಿ, ಜೋರಾಗಿ ಗ್ಯಾಸನ್ನು ಇಡಲಿಕ್ಕೆ ಹೋಗಬಾಡ್ರಿ ಇಲ್ಲಿ. ಸೊ ನೀವು ಜೋರಾಗಿ ಇಟ್ರಪ್ಪ ಅಂತಂದ್ರೆ ಅದು ಒಂದು ಬೆನಿಫಿಟ್ಸ್ ನಿಮಗೆ ಸಿಗಂಗಿಲ್ಲ ರೀ. ಸೊ ಹಾಗಾಗಿ ಯಾವುದೇ ಒಂದು ಮನೆ ಮದ್ದು ಮಾಡಿರಿ, ಹೋಮ್ ರೆಮಿಡಿ ಮಾಡಿರಿ, ಈ ಥರ ಸ್ಲೋ ಇಟ್ಕೊಂಡು ನಿಮ್ಮ ಮುಂದಿನ ಕೆಲಸನ ನೀವು ಮಾಡಬೇಕಾಗುತ್ತೆ. ನಾನಿಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಸೊ ಅದನ್ನು ನೀವು ನೋಡಬೇಕಪ್ಪ ಅಂತಂದ್ರೆ ಸ್ಕಿಪ್ ಮಾಡ್ದಂಗೆ ನೀವು ಏನು ಮಾಡ್ಬೇಕು ನೋಡಲೇಬೇಕು ರೀ. ಸೊ ಇದು ಬಂದುಬಿಟ್ಟು ನಮ್ಮ ಒಂದು ಸ್ಕ್ಯಾಲ್ಪಿಗೆ ಮೇನ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ರೀ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿನಿ. ಸೊ ಮೆಂತ್ಯ ಕಾಳು ಅಷ್ಟೇ ನಮ್ಮ ಕೂದಲನ್ನು ದಪ್ಪಗೊಳಿಸಲಿಕ್ಕೆ, ನಮ್ಮ ಕೂದಲನ್ನು ಥಿಕ್ನೆಸ್ ಮಾಡಲಿಕ್ಕೆ, ನಮ್ಮ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ ಒಳ್ಳೆ ಒಂದು ಎಫೆಕ್ಟಿವ್ ಒಂದು ಪದಾರ್ಥ ಅಂತ ಹೇಳ್ಬೋದು ರೀ. ಜಸ್ಟ್ ಇದ್ರ ಟೋನರ್ ನೀವು ಯೂಸ್ ಮಾಡಿರಿ, ಆಮೇಲೆ ಮೊಸರೊಳಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಬೋದು. ಜಸ್ಟ್ ನೀವು ಇದನ್ನು ಒಂದು ಸರಿ ಯೂಸ್ ಮಾಡ್ತಿರಲ್ಲ, ಸೊ ಅವಾಗ ಹೌವಾರು ಅಂತ ರಿಸಲ್ಟ್ ಕಣ್ಣು ಮುಂದೆ ಇರುತ್ತೆ ರೀ. ಖರೇನ ಜಸ್ಟ್ ಇದನ್ನು ವಾರದಾಗ 1 ರಿಂದ 2 ಸರಿ ಅಪ್ಲೈ ಮಾಡಿರಿ ನೀವು ಈ ಎಣ್ಣೆನ. ಸಖತ್ತಾಗಿರುವಂಥ ರಿಸಲ್ಟ್ ವಿಸಿಬಲ್ ಆಗಿ ಸೂಪರ್. ನಿಮ್ಮ ಕೂದಲ ಎಷ್ಟೋ ಉದುರ್ತಾ ಇರಲಿ, ನಿಮ್ಮ ಕೂದಲ ಬಾಣಲಿ ಇನ್ನೇ ನಾವು ಬೋಳ್ಗುಂಡು ಹಾಕ್ತೀವಪ್ಪ ಅನ್ನೋ ಹೆದರಿಕೆನೇ ಇರಂಗಿಲ್ಲ ರೀ. ನಿಮ್ಗೆ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು. ಸೊ ಇಲ್ಲಿ ನಾನು ಮೆಂತ್ಯ ಕಾಳನ್ನು ತೊಗೊಂಡಿನಿ. ಮೆಂತ್ಯ ಕಾಳು ಸಹಿತ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಅವೈಲೇಬಲ್ ಇರ್ತಾವೆ. ಸೊ ಇಲ್ಲಿ ನಾನು ಮೆಂತ್ಯ ಕಾಳಂತ ನೀವು ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹಾಕೋಬೋದು. ನಾವು 1 ರಿಂದ 1.5 ಸ್ಪೂನ್ ಇಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಂಡಿನಿ. ಮತ್ತೆ ಹೇಳಿಕತ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಸೊ ನೀವು ಇಲ್ಲಿ ಗ್ಯಾಸ್ನ ಭಾಳ ಸಿಮ್ಮಾಗಿ ಇಟ್ಕೋಬೇಕಾಗುತ್ತೆ, ಅಷ್ಟು ಜೋರಾಗಿ ಇಟ್ಲಿಕ್ಕೆ ಹೋಗಬೇಡ್ರಿ. ಗ್ಯಾಸ್ನ ಜೋರಾಗಿ ಇಟ್ರಪ್ಪ ಅಂತಂದ್ರೆ ಅದೆಲ್ಲ ಹೊತ್ತು ಬಿಡ್ತಾವ್ರಿ. ಸೊ ಅದರದ್ದು ಒಂದು ನಿಮಗೆ ಒಳ್ಳೆಯ ಅಂಶ ಸಿಗೋದಿಲ್ಲ. ಸೊ ಹಾಗಾಗಿ ಆಮ್ಲ ಇದು ನಮ್ಮ ಒಂದು ಸ್ಕ್ಯಾಲ್ಪಿಗೆ ಅಮೃತ ರೀ, ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು 1, 2, 3 ಆಮ್ಲ ತೊಗೊಂಡಿನಿ. ಇದನ್ನು ವಾಶ್ ಮಾಡ್ಕೊಂಡೀನಿ, ಸ್ವಚ್ಛ ತೊಳ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿಕತ್ತೀನಿ. ನಾನು ಮೊದಲೇ ಹೇಳಿದೆ ನಿಮಗೆ ಕ್ವಾಂಟಿಟಿ
ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಇಲ್ಲಿ ತೊಗೊಳ್ಬಹುದು ಅಂತೇಳಿ. ಆಮೇಲೆ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಕೂದಲಿಗೆ ಈಗ ಡೈ ಎಲ್ಲ ಹಾಕ್ತಿರ್ತೀರಲ್ಲ ಚಿಕ್ಕ ವಯಸ್ಸಲ್ಲೇ ನಮ್ಮ ಕೂದಲು ಆಗ್ಲಿಕ್ಕತ್ತ ಅಂತೇಳಿ ಅದರ ಅವಶ್ಯಕತೆ ಇರಂಗಿಲ್ಲ ರೀ ನಿಮಗಿಲ್ಲಿ. ಸೊ ಇದನ್ನು ಸಹಿತ ನಾ ಕಟ್ ಮಾಡಿ ಚಲೋತ್ನಂಗೆ ಹಾಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲಿಂಬೆಹಣ್ಣು ತೊಗೊಂಡೀನಿ. ಸೊ ಲಿಂಬೆಹಣ್ಣು ತೊಗೊಳ್ಲಿಕ್ಕತ್ತಾರೆ ಇವ್ರು ನಮ್ಮ ಕೂದಲು ಬೆಳ್ಳಗಾಗ್ತಾವ ಅಂಥೇಳಿ ಹೆದರ್ಲಿಕ್ಕೆ ಹೋಗಬೇಡ್ರಿ. ಸೊ ಇದಕ್ಕೆ ನಾನು ಗ್ಯಾರಂಟಿ, ಯಾಕಂತಂದ್ರೆ ನಾನು ಮೆಹಂದಿ ಒಳಗೆ ಆತು ಆಮೇಲೆ ಹಂಗೆ ನಾರ್ಮಲ್ ಆಗಿ ಆಯ್ತು ನಾ ಇಲ್ಲಿ ಲಿಂಬೆಹಣ್ಣನ್ನೇ ಯೂಸ್ ಮಾಡೇ ಮಾಡ್ತೀನಿ. ಇದಕ್ಕೆ ನಾನೇ ಗ್ಯಾರಂಟಿ ಅಂತ ಹೇಳಿಕತ್ತೀನಿ. ಇದಿಷ್ಟು ಜಲ್ದಿನೇ ನಿಮ್ಮ ಕೂದಲು ಉದ್ರೋದು ನಿಲ್ಸುತ್ತೆ. ನೀವು ಹವು ಹಾರ್ಬೇಕ್ರಿ. ನೀವು ಅನ್ಕೊಂಡಿರ್ತೀರಿ ಏನಪ್ಪ ಇದು ನಾ ಲಿಂಬೆಹಣ್ಣನ್ನು ಮನೆಯೊಳಗೆ ಇತ್ತು ನಾವು ಯೂಸ ಮಾಡಿಲ್ಲ ಅಂಥೇಳಿ. ಸೊ ನಾ ಇಲ್ಲಿ ಲಿಂಬೆಹಣ್ಣು ರಸನ ಎಲ್ಲನೂ ಸೈಡಿಗೆ ತೆಗೆದು ಇಟ್ಕೊಂಡಿನಿ. ಅದ್ರದ್ದು ಸಿಪ್ಪೆನ ನಾ ಇಲ್ಲಿ ಕಟ್ ಮಾಡ್ಕೊಂಡು ಇಲ್ಲಿ ಹಾಕ್ಲಿಕ್ಕತ್ತೀನಿ. ಅದ್ರ ರಸನೂ ಕೂಡ ನಾವು ಯೂಸ್ ಮಾಡೋನು, ಯಾವಾಗ ಯೂಸ್ ಮಾಡ್ಬೇಕಂತ ನಾನು ಹೇಳ್ತೀನಿ, ಈಗ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ನಾನು ಸಿಪ್ಪೆನ ಕಟ್ ಮಾಡಿದ್ನೆಲ್ಲ ಲಿಂಬೆಹಣ್ಣಿನ ರಸ ಎಲ್ಲ ಚಲೋತ್ನಂಗೆ ನಾ ಅಂತೂ ಅದ್ರ ರಸ ಬಿಟ್ಟೆ ಇಲ್ಲರು ಒಂದು ಹಣ್ಣಿನ ಎಲ್ಲನೂ ಚಲೋತ್ನಂಗೆ ಒಂದು ಬೌಲ್ ಒಳಗೆ ತೊಗೊಂಡೆ ಅದನ್ನು ಚಲೋತ್ನಂಗೆ ಕಟ್ ಮಾಡ್ಕೊಂಡು ಇಲ್ಲಿ ಎಣ್ಣೆ ಒಳಗೆ ಹಾಕ್ಕೊಂಡೀನಿ. ಸೊ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಚಲೋತ್ನಂಗೆ ನೀವು ಹುರಿಬೇಕಾಗುತ್ತೆ. ಸೊ ಇದನ್ನು ನೀವು ಮತ್ತೆ ಹೇಳ್ತಿಂತ ಬೇಜಾರು ಮಾಡ್ಕೋಬೇಡ್ರಿ. ಆಮೇಲೆ ಯಾಕಂದರೆ ಇಲ್ಲಿ ಜಾಸ್ತಿ ಎಲ್ಲರಿಗೂ ಸಮಯ ಇರೋಂಗಿಲ್ಲ ಹೊಳ್ಳ ಮಳ್ಳ ನೋಡಲಿಕ್ಕೆ, ಆಮೇಲೆ ಮತ್ತೆ ಇದು ಮಾಡೋದು ಕುಂದಿರ್ಲಿಕ್ಕೆ. ಸೊ ಹಾಗಾಗಿ ನಾ ಒಂದ್ಸರಿ ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಿಬಿಡ್ರಿ. ಇದನ್ನು ಚಲೋತ್ನಂಗೆ ನೀವು ಸಿಮ್ ಉರಿ ಒಳಗೆ ಇಟ್ಕೊಂಡೆ ಇದನ್ನು ಚಲೋತ್ನಂಗೆ ಏನು ಮಾಡಿರಿ ಕುದಿಸ್ರಿ. ಅಂದರೆ ಇದ್ರೊಳಗಿರುವಂಥ ಎಲ್ಲ ಬೆನಿಫಿಟ್ಸ್ ನಿಮ್ಮ ಒಂದು ಎಣ್ಣೆ ಒಳಗೆ ಹೋಯ್ತಪ್ಪ ಅಂತಂತಂದ್ರೆ ನಿಮ್ಮ ರಿಸಲ್ಟ್ ಸಖತ್ತಾಗಿರುತ್ತೆ ರೀ. ಕರೇನ ನೀವು ಅಂದ್ಕೊಂಡಿರೋದಿಲ್ಲ ಇಷ್ಟೊಂದು ಒಳ್ಳೆಯ ಆಯಿಲ್ ಅದ ಇದು, ನಾವು ಎಷ್ಟೋ ₹1000 ಖರ್ಚು ಮಾಡಿದ್ವಪ್ಪ ಅಂಥೇಳಿ ಬೇಜಾರು ಮಾಡ್ಕೋತೀರಿ ನೀವು. ಸೊ ಇದನ್ನು ನಾನು ಒಂದು 8 ರಿಂದ 10 ನಿಮಿಷ ಚಲೋತ್ನಂಗೆ ಸಣ್ಣ ಉರಿ ಒಳಗೆ ಇಟ್ಕೊಂಡು ಕುದಿಸ್ಕೊಂಡೀನಿ. ಇವಾಗ ನೋಡ್ರಿ ಎಲ್ಲ ತಣ್ಣಗಾಗಿದೆ. ಅಂದರೆ ನಾವು ಟಚ್ ಮಾಡ್ಬೇಕು ನೋಡ್ರಿ, ಸ್ವಲ್ಪ ಬಿಸಿ ಇರಬೇಕು. ಅಷ್ಟು ಬಿಸಿ ಇದ್ದಾಗ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಲಿಂಬೆಹಣ್ಣು ರಸನ ಇಟ್ಟಿವಲ್ಲ ಅದನ್ನು ಒಂದು 2-3 ಸ್ಪೂನ್ ಇದಕ್ಕೆ ಹಾಕ್ಕೊಳ್ರಿ. ನೀವು ಕ್ವಾಂಟಿಟಿ ಒಂದು ಪಾವು kg ಅಷ್ಟು ನೀವು ಕೊಬ್ಬರಿ ಎಣ್ಣೆನ ಇಲ್ಲಿ ಯೂಸ್ ಮಾಡಿದ್ರಂದ್ರೆ ಅದಕ್ಕೆ ಒಂದು 2 ರಿಂದ 3 ಸ್ಪೂನು ಇಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡಿರಿ. ಸ್ವಲ್ಪ ಟಚ್ ಇರಬೇಕಂದ್ರೆ ಉಗುರು ಬೆಚ್ಚಗೆ ಅಂತ ಹೇಳ್ತಿಲ್ಲ ಆ ಥರ ನಿಮ್ಮ ಬಾಳಿಗೆ ಇರಬೇಕು ನೋಡಿರಿ. ಎಣ್ಣೆ ಅಷ್ಟಿದ್ದಾಗ ಇಲ್ಲಿ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಲಿಂಬೆ ಹಣ್ಣಿನ ರಸನ ಮಿಕ್ಸ್ ಮಾಡ್ಕೊಳ್ರಿ. ಈ ಥರ ನೀವು ಮಿಕ್ಸ್ ಮಾಡೋದ್ರಿಂದ ನಿಮ್ಮ ಕೂದಲು ಉದುರೋದು ಜಲ್ದಿ ನಿಲ್ಲುತ್ತೆ, ನಿಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ ರೀ. ನಿಮ್ಮ ಎಲ್ಲಕ್ಕಿಂತ ಮೇನ್ ಇಲ್ಲಿ ನಿಮ್ಮ ಸ್ಕ್ಯಾಲ್ಪನ್ನು ಸ್ವಚ್ಛ ಮಾಡುತ್ತೆ ರೀ. ಇದು ನಿಮ್ಮ ಸ್ಕ್ಯಾಲ್ಪ್ ಸ್ವಚ್ಛ ಆಯ್ತಪ್ಪ ಅಂತಂದರೆ ನಿಮ್ಮ ಇಚ್ಚಿನೆಸ್ ಆಗಿರಲಿ ಹೊಟ್ಟಾಗಿರಲಿ ಏನೇ ಒಂದು ಸಮಸ್ಯೆ ಆಗಲಿ ಈ ಲಿಂಬೆ ಹಣ್ಣಿನ ಸಹಾಯದಿಂದ ತುರಂತ ಅಂದರೆ ಜಲ್ದಿ ಫಟಾಫಟ್ ಅಂತ ಜಸ್ಟ್ 1 ಅಪ್ಲೈ ಮಾಡಿರಿ. ನೀವು ಮತ್ತೆ ಹೇಳೋದಿಲ್ಲ ನಾನು, ಅಷ್ಟೊಂದು ಸೂಪರ್ ಆಗಿರುವಂಥ ರಿಸಲ್ಟ್ ರೀ. ಜಸ್ಟ್ ಒಂದೇ ಅಂದ್ರೆ ಒಂದು ಸರಿ ಮಾಡಿರಿ, ನಾನು ಹೇಳಿನಂತಾದರೂ ನೀವು ಮಾಡಿರಿ, ವಾಪಸ್ ಬಂದು ಫೀಡ್ಬ್ಯಾಕ್ ಕೊಡ್ತೀರಿ. ಇದನ್ನು ನಾನು ಗ್ಯಾರಂಟಿ ನಿಮಗೆ. ಇದನ್ನು ಫಸ್ಟ್ ನೀವು ಅಪ್ಲೈ ಮಾಡಿದ್ರೆ ಹೆಂಗೆ ಅನಿಸ್ತಂದ್ರೆ ನೀವು ಹೇರ್ನ ವಾಶ್ ಮಾಡ್ಕೊಂಡು ಬರ್ತೀರಲ್ಲ ರಾತ್ರಿ ಹಚ್ಕೊಳ್ರಿ ಅಥವಾ ಮಾರ್ನಿಂಗ್ ಟೈಮ್ ಹಚ್ಕೊಳ್ರಿ. ಒಟ್ಟು ಹಚ್ಕೊಂಡು 1 ರಿಂದ 2 ತಾಸು ಬಿಟ್ಬಿಡ್ರಿ, ಸಖತ್ತಾಗಿರುತ್ತೆ. ನೈಟ್ ಹಚ್ಕೊಂಡು ಮಕ್ಕೊಂಬಿಟ್ರಂತೂ ಭಾಳ ಒಳ್ಳೆಯದು. ಇದನ್ನು ಹಚ್ಕೊಂಡು ನೀವು ಮೈಲ್ಡ್ ಶಾಂಪೂಯಿಂದ ಸ್ನಾನ ಮಾಡ್ತಿರಲ್ಲ ನಿಮ್ಮ ಕೂದಲು ಎಷ್ಟು ವಜ್ಜ ಅನ್ನಿಸ್ತಾವ ಗೊತ್ತ್ರಿ, ಬೌನ್ಸಿ ಅನಿಸ್ತಾವ. ಏನಪ್ಪ ಇದು ನನ್ನ ಕೂದಲೇನ ಅನ್ನೋ ಅಷ್ಟು ನಿಮಗೆ ಚೇಂಜಸ್ ಕಾಣಿಸುತ್ತೆ ಫಸ್ಟ್ ಅಪ್ಲೈ ಒಳಗೆ. ನಾನು ಅದಕ್ಕೆ ಹೇಳಿಕಂದ್ರೆ ಇದಕ್ಕೆ ನಾನೇ ಗ್ಯಾರಂಟಿ ಅಂತೇಳಿ ನಿಮಗೆ ನಾನು ಹೇಳಿದೆ. ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೀನಿ ಅಂಥೇಳಿ. ಸೊ ಅದೇನು ಅಂತ ನೋಡ್ಬೇಕಂದ್ರೆ ನೀವು ಲಾಸ್ಟ್ ತನಕ ನೋಡ್ಬೇಕ್ರಿ ಅಂತ ಹೇಳಿದೆ. ಸೊ ನಡೆಯೋದಾಗಿ ₹1000 ಖರ್ಚು ಮಾಡೋದೇ ಬೇಡ ನೀವು. ಇದು ತರೋ ಅವಶ್ಯಕತೆನೇ ಇರಂಗಿಲ್ಲ ರೀ. ₹0 ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡಿಕೊಂಡು ಸಖತ್ತಾಗಿರುವಂಥ ನಮ್ಮ ಕೂದಲನ್ನ ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಎಲ್ಲ ಮಾಡ್ಕೊಳ್ಬಹುದು ರೀ. ಆಮೇಲೆ ನಮ್ಮ ಕೂದಲಿಗೆ ಕಲರ್ ಹಾಕೋದು ಡೈ ಹಾಕೋದು ಅವಶ್ಯಕತೆನೇ ಇರಂಗಿಲ್ಲ ರೀ. ನಾ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಅದೇ ಥರನ ಅದಾವ. ನಾ ಇಲ್ಲಿ ಶುಂಠಿ ತೊಗೊಂಡಿನಿ. ಯಾರಿಗೆ ಭಾಳ ಅಂದ್ರೆ ಭಾಳ ಕೂದಲು ಉದುರ್ತಿರ್ತಾವ, ಭಾಳ ಹೇರ್ ಫಾಲ್ ಆಗ್ಲಿಕ್ಕತ್ತದ ಅಂದರೆ ಈ ಶುಂಠಿನ ಮಿಸ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮ್ಮ ಕಿಚನ್ನಾಗ ಭಾಳ ಈಸಿಯಾಗಿ ಸಿಗ್ತಾವೆ. ಸ್ಕಿಪ್ ಮಾಡ್ದಂಗೆ ನೋಡಿರಿ, ಯಾವುದನ್ನು ಇದ್ರೊಳಗೆ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ಲಂಗೆ ನೀವು ನೋಡಿ ಚಲೋತಂಗೆ ಅದನ್ನು ಯೂಸ್ ಮಾಡ್ಕೊಂಡ್ರಿ ಅಂದ್ರೆ ವಾರದೊಳಗೆ ಸೂಪರಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ. ಸೊ ನಾ ಇಲ್ಲಿ ಶುಂಠಿ ಸ್ವಚ್ಛಾಗಿ ತೊಳ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು 1-2 ಇಂಚ್ ತೊಗೊಂಡೇನಿ ರೀ. ಅದನ್ನು ಇಲ್ಲಿ ಕುಟ್ಟುಣಿಗೆ ಇರುತ್ತಲ್ಲ ಕುಟ್ಟುಣಿ ಒಳಗೆ ಹಾಕಿ ಚಲೋತಂಗೆ ಕುಟ್ಕೊಳಿಕತ್ತೀನಿ. ನಾ ಹೆಂಗೆ ಯೂಸ್ ಮಾಡೀನಿ ಇದೇ ಥರನೇ ಯೂಸ್ ಮಾಡಿರಿ. ಇದನ್ನು ಮಿಕ್ಸಿಗೆಲ್ಲ ಹಾಕಲಿಕ್ಕೆ ಹೋಗಬೇಡ್ರಿ. ಸೊ ಹಾಗಾಗಿ ಮಿಕ್ಸಿ ಎಲ್ಲ ಹಾಕಿದ್ರೆ ಅದ್ರ ಯೂಸೇ ಇಲ್ಲ ಅಂತಾರೆ. ಈ ಥರ ಎಲ್ಲ ಮಾಡಿ ನೋಡಿರಿ ನೀವು ಪ್ರಯೋಗ, ಸಖತ್ತಾಗಿರೋಂಥ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನು ನೀವು ಹಾಗೇನೆ ಡೈರೆಕ್ಟ್ ಟೋನರ್ ಆಗಿನೂ ಸಹಿತ ಈ ಒಂದು ಶುಂಠಿನ ಯೂಸ್ ಮಾಡಬಹುದು. ಒಬ್ಬೊಬ್ಬರಿಗೆ ಇದು ಹೀಟ್ ಜಾಸ್ತಿ ಅಲ್ರಿ, ಹೀಗಾಗಿ ಇಷ್ಟ ಆಗೋದಿಲ್ಲ ರೀ. ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಒಂದು ಒಳ್ಳೆ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಸಖತ್ತಾಗಿರೋಂಥ ರಿಸಲ್ಟ್, ವಿಸಿಬಲ್ ಆಗಿರೋಂಥ ರಿಸಲ್ಟ್, ಹೌ ಆರುವಂಥ ರಿಸಲ್ಟ್ ಖರೇನೆ. ಜಸ್ಟ್ ಒಂದ್ಸರಿ ಅಪ್ಲೈ ಮಾಡಿರಿ, ನಾನು ಹೇಳಿನಂತ. ಸೊ ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಖತ್ತಾಗಿರುವಂಥ ಒಂದು ಯೂಸಸ್ ರೀ ನಮ್ಮ ಕೂದಲಿಗೆ. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.